ಬಳ್ಳಾರಿ ಪಾಲಿಕೆ ಸದಸ್ಯೆ ಪತಿಯಿಂದ ಬಡವರಿಗೆ ದೋಖಾ ಮಾಡಲಾಗಿದೆ. ಸರ್ಕಾರಿ ಜಾಗ ಒತ್ತುವರಿ ಮಾಡಿಕೊಂಡು ಸೈಟ್ ನೀಡೋದಾಗಿ ಹಣ ವಸೂಲಿ ಮಾಡಿದ್ದಾನೆ ಈತ. ಬಳ್ಳಾರಿ ಪಾಲಿಕೆ ಸದಸ್ಯೆ ಪತಿಯಿಂದ ಬಡವರಿಗೆ ಮೋಸ ಆಗಿರೋದು. ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಸೈಟ್ ಕೊಡ್ತೀವಿ ಅಂತೇಳಿ ಮೋಸ ಮಾಡಲಾಗಿದೆ. ಬಡ ಜನರಿಗೆ ಸೈಟ್ ನೀಡೋದಾಗಿ ಹೇಳಿ ಕಾಂಗ್ರೆಸ್ ಮುಖಂಡ ಮೋಸ ಮಾಡಿದ್ದಾನೆ. ಲಕ್ಷಾಂತರ ರೂಪಾಯಿ ವಸೂಲಿ ಮಾಡಿ ಸರ್ಕಾರಿ ಜಾಗದಲ್ಲಿ ಸೈಟ್ ನಿರ್ಮಿಸಲಾಗಿದೆ. ಬಳ್ಳಾರಿ ಪಾಲಿಕೆ ಕಾಂಗ್ರೆಸ್ ಸದಸ್ಯೆ ಉಮಾದೇವಿ ಪತಿ ಶಿವರಾಜ್ ಈ ರೀತಿಯಾಗಿ ಬಡ ಜನರಿಗೆ ಮೋಸ ಮಾಡಿರುವಂತ ಆರೋಪ ಕೇಳಿಬಂದಿದೆ. 7.78 ಎಕರೆ ಸರ್ಕಾರಿ ಜಾಗ ಇದು. ಇದನ್ನ ಶಿವರಾಜ್ ಒತ್ತುವರಿ ಮಾಡಿಕೊಂಡಿದ್ದಾನೆ. ಜಿಲ್ಲಾಡಳಿತದಿಂದ ತೆರವು ಕಾರ್ಯಾಚರಣೆ ವೇಳೆ ಮೋಸ ಬೆಳಕಿಗೆ ಬಂದಿದೆ. ಬೂದಿಹಾಳ್ ಗ್ರಾಮದ ಸರ್ವೆ ನಂಬರ್ 125P ನಲ್ಲಿ 7.87 ಎಕರೆ ಜಾಗ ಒತ್ತುವರಿ ಮಾಡಿಕೊಳ್ಳಲಾಗಿದೆ. ಒತ್ತುವರಿ ಮಾಡಿಕೊಂಡು ಲೇಔಟ್ ಕೂಡ ನಿರ್ಮಾಣವನ್ನು ಮಾಡಲಾಗಿತ್ತು. ಅಲ್ಲಿ ಲೇಔಟ್ ಮಾಡಿ 1.5 ಲಕ್ಷಕ್ಕೆ ಒಂದರಂತೆ ಸೈಟನ್ನು ನೀಡಿ ಹಣವನ್ನು ಕೊಟ್ಟು ಈಗ ಸಾಕಷ್ಟು ಜನರು ಮೋಸಕ್ಕೆ ಒಳಗಾಗಿದ್ದಾರೆ. ಇತ್ತ ಸೈಟ್ ಇಲ್ಲದೆ ಜನ ಪರದಾಡ್ತಾ ಇದ್ದಾರೆ. ಸರ್ಕಾರಿ జాగవన్నే కబళిಸುವಂತ యత్న పట్టాలి అంటే అనేది ఒకటి కానూను చెప్తా ఉంటారు రెవెన్యూ మినిస్ట్రీలో అర్థమైనా అది చేసేకి వానికి చేసేకి ఉంటే నువ్వు ప్లాట్లు చేస్తే రాయలపేట పేటలు అమ్మే లేదు. ఊరికి చైన్ లో ప్లాట్ చేసి చేసుకొని చిన్న చైన్ లో ప్లాట్ చేస్తే కూడా అప్రూవ్ చేయలేదని పిక్ పోతే రాడు. ఇది విషయం. కెమెరా ఇది అడిగిపెట్టి ఇది కానీ గిట్టనే వస్తుంది జమ్మ నీ లెక్క వస్తుంది. దాని నుంచే మన పేపర్లో చూసిట్టారు. ಒಂದು ಕಡೆಯಲ್ಲಿ ಸರ್ಕಾರಿ ಜಾಗವನ್ನು ಕಬಳಿಕೆ ಮಾಡಿಕೊಂಡು ಅದರಲ್ಲಿ ಲೇಔಟ್ ನಿರ್ಮಾಣ ಮಾಡಿ ಪಾಪ ಮುಗ್ಧ ಜನರಿಗೆ ಮೋಸ ಮಾಡಿರುವಂಥ ವ್ಯಕ್ತಿಯನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಈತನ ಹೆಸರು ಶಿವರಾಜ್ ಅಂತೇಳಿ. ಈತನ ಪತ್ನಿ ಬಳ್ಳಾರಿ ಪಾಲಿಕೆಯ ಸದಸ್ಯೆ ಉಮಾದೇವಿ ಅಂತೇಳಿ ಆಕೆ ಹೆಸರು. ಬಳ್ಳಾರಿ ಪಾಲಿಕೆಯ ಕಾಂಗ್ರೆಸ್ನ ಸದಸ್ಯೆ ಉಮಾದೇವಿ ಪತಿ ಶಿವರಾಜ್ ಮಾಡಿರುವಂಥ ಮಹಾಮೋಸ. ಹತ್ತತ್ರ 8 ಎಕರೆ ಸರ್ಕಾರಿ ಜಾಗ, ಇದನ್ನು ಶಿವರಾಜ್ ಒತ್ತುವರಿ ಮಾಡಿಕೊಂಡಿದ್ದಾರೆ. ಎಸ್ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಬಳ್ಳಾರಿ ಜಿಲ್ಲೆಯ ಪ್ರತಿನಿಧಿ ವೀರೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಲೇಔಟ್ ಮಾಡಿ ಬಡವರಿಗೆ ಹಣಕ್ಕಾಗಿ ಮಾರಾಟ ಮಾಡಿರೋದು. ಈತನಿಂದ ಎಷ್ಟು ಜನಕ್ಕೆ ವಂಚನೆ ಆಗಿದೆ? ಈಗ ಸೈಟ್ ಇಲ್ಲದೆ ಹಣನೂ ಕಳ್ಕೊಂಡು ಜನ ಏನು ಹೇಳ್ತಿದ್ದಾರೆ? ಹೌದು ಸಂಪತ್, ಈ ಒಂದು ಗಣಿ ಜಿಲ್ಲೆಯ ಮಹಾನಗರ ಪಾಲಿಕೆಯ ಸದಸ್ಯರಾಗಿರತಕ್ಕಂತಹ ಉಮಾದೇವಿ ಅವರ ಪತಿ ಈ ಒಂದು ಶಿವರಾಜ್ ಎನ್ನತಕ್ಕಂತಹ ವ್ಯಕ್ತಿಯು ಸಾರ್ವಜನಿಕರಿಂದ ಪ್ಲಾಟ್ ಕೊಡುವುದಾಗಿ ನಂಬಿಸಿ ಈ ಒಂದು ಹಣವನ್ನು ವಸೂಲು ಮಾಡಿ ಯಾಮೆರಸಿರತಕ್ಕಂತಹ ಘಟನೆ ಬೆಳಕಿಗೆ ಬಂದಿದೆ. ಈ ಒಂದು ಹಣ ನೀಡಿದಂತಹ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂತಹ ದಾಖಲೆಗಳನ್ನು ನೀಡದ ಹಿನ್ನೆಲೆಯಲ್ಲಿ ಹಣ ನೋಡಿರುವುದಕ್ಕೆ ಏನಾದ್ರೂ ಒಂದು ಕುರುಹು ಬೇಕು ಎನ್ನತಕ್ಕಂಥದ್ದು ಈ ಒಂದು ಶಿವರಾಜ್ಗೆ ಗೊತ್ತಿಲ್ಲದಂತಾನೆ ಒಂದು ವಿಡಿಯೋ ಮಾಡಿಕೊಳ್ಳತಕ್ಕಂತಹ ಕಾರ್ಯವನ್ನು ಮಾಡಿದರು. ಆ ವಿಡಿಯೋನೇ ಇವತ್ತು ಅವರಿಗೆ ಏನು ಸಂತ್ರಸ್ತರಿಗೆ ಹಣವನ್ನು ಕಳೆದುಕೊಂಡಂತಹ ಸಂತ್ರಸ್ತರಿಗೆ ಒಂದು ಆಯುಧವಾಗಿ ಪರಿಣಮಿಸಿದೆ. ಈ ಒಂದು ಶಿವರಾಜ್ ಅವರು ಈ ಒಂದು ಬಳ್ಳಾರಿ ನಗರದ ಹಂಚಿನಲ್ಲಿ ಹಾದು ಹೋಗತಕ್ಕಂತಹ ಒಂದು ಹಳ್ಳದ ಪ್ರದೇಶದ ಅಕ್ಕಪಕ್ಕದ ಸ್ಥಳವನ್ನು ತೋರಿಸಿ ಇಲ್ಲಿ ನಿಮ್ಗೆ ಸೈಟ್ ರೂಪದಲ್ಲಿ ಕೊಡ್ತೇವೆ, ಇದು ಸರ್ಕಾರಿ ಜಮೀನು, ಇದಕ್ಕೆ ಯಾರು ತೊಂದರೆ ಮಾಡುವುದಿಲ್ಲ, ಅದೇನಾದ್ರೂ ತೊಂದರೆ ಮಾಡಿದ್ರೆ ನಮ್ಮ ಮಿಸಸ್ ಉಮಾದೇವಿಯವರೇ ಪಾಲಿಕೆ ಸದಸ್ಯರಿರೋದ್ರಿಂದಾಗಿ ಯಾವುದು ಅನಾನುಕೂಲ ಆಗಲಾರದಂತೆ ನಿಮ್ಗೆ ವ್ಯವಸ್ಥಿತವಾಗಿ ಪ್ಲಾಟ್ ಕೊಡತಕ್ಕಂತಹ ಒಂದು ಜವಾಬ್ದಾರಿ ನನ್ನ ಮೇಲೆ ಇಡಿ, ನಿಮ್ಗೆ ಪ್ರತಿ ಪ್ಲಾಟ್ಗೆ ಇಂತಿಷ್ಟು ಹಣ ಅಂತ ಸಂದಾಯ ಮಾಡಿ ಎನ್ನತಕ್ಕಂತಹ ಮಾತನ್ನು ಇವು ಹೇಳುವುದರ ಮೂಲಕ ಈ ಒಂದು ಮನವೊಲಿಸುವಂತಹ ಕಾರ್ಯವನ್ನು ಮಾಡಿದರು. ಇದನ್ನೇ ನಂಬಿದಂತಹ ಸಾರ್ವಜನಿಕರು 1 ಲಕ್ಷ, 2 ಲಕ್ಷ, 1.5 ಲಕ್ಷ ಈ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸಾಕಷ್ಟು. ಥ್ಯಾಂಕ್ ಯು ವೀರೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.